ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ಇವತ್ತು ಸಾಹಿತ್ಯ ಒಂದೇ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ಯಾವತ್ತಿಗೂ ಅನೇಕ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ವಿಜ್ಞಾನವಾಗಿರಬಹುದು, ತತ್ವಶಾಸ್ತ್ರವಾಗಿರಬಹುದು, ಧಾರ್ಮಿಕತೆಯಾಗಿರ್ಬೋದು, ಪುರಾಣ ಪುಣ್ಯಕಥೆಗಳಾಗಿರಬಹುದು, ಇತಿಹಾಸ, ಸಮಾಜ ವಿಜ್ಞಾನ, ಗಣಿತ, ಮನಃಶಾಸ್ತ್ರ, ಇಂತಹ ಅನೇಕ ಕ್ಷೇತ್ರಗಳನ್ನು ಸಾಹಿತ್ಯ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಸಾಹಿತ್ಯ ಅಂದರೆ ಒಂದು ಥರ ಸಾಮಾಜಿಕ ಕನ್ನಡಿ ಇದ್ದ ಹಾಗೆ. ಅದು ಸರಳವಾದ ಕನ್ನಡಿಯಲ್ಲ. ಆ ಕನ್ನಡಿಯಲ್ಲಿ ಬೇರೆ ಬೇರೆ ಕೋನಗಳಿಂದ, ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ಕಲ್ಪನೆಗಳೊಂದಿಗೆ, ಘಟನೆಗಳೊಂದಿಗೆ, ಬೇರೆ ಬೇರೆ ದೃಷ್ಟಿಕೋನಗಳೊಂದಿಗೆ ನೋಡಿ ಅದಕ್ಕೊಂದು ರೂಪ ಕೊಟ್ಟು ಜೀವಂತಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಾಮಾನ್ಯವಾಗಿ ಸಾಹಿತ್ಯ ಮಾಡ್ತಾ ಇದೆ. ಹೀಗಾಗಿ ಇವತ್ತು ಬರೀ ಒಂದೇ ಭಾಷೆಯ ಸಾಹಿತ್ಯ ತಿಳಿದರೆ ಸಾಲದು, ಅದ್ರ ಜೊತೆಗೆ ಬೇರೆ ಬೇರೆ ಭಾಷೆಯ ಸಾಹಿತ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಇಂದು ಜಾಗತಿಕ ಸಾಹಿತ್ಯ ತನ್ನದೇ ಆದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ತನ್ನದೇ ಆದ ಒಂದು ಸೃಜನಾತ್ಮಕತೆಯನ್ನು ಓದುಗರ, ಜ್ಞಾನಿಗಳ, ದಾರ್ಶನಿಕರ, ತತ್ವಜ್ಞಾನಿಗಳ, ವಿಜ್ಞಾನಿಗಳ ಮುಂದೆ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಬರೀ ನಮ್ಮ ಮಾತೃಭಾಷೆಗೆ ಸೀಮಿತವಾಗಿದ್ದರೆ ಬೇರೆ ಭಾಷೆಗಳಲ್ಲಿ ಏನಿದೆ, ನಮ್ಮ ಭಾಷೆಯಲ್ಲಿ ಏನಿಲ್ಲ, ನಮ್ಮ ಭಾಷೆಯಲ್ಲಿ ಏನಿದೆ, ಬೇರೆ ಭಾಷೆಗಳಲ್ಲಿ ಏನಿಲ್ಲ ಅಂತ ತಿಳಿದುಕೊಳ್ಳುವುದು ಕಷ್ಟ ಆಗುತ್ತೆ. ಆದ ಕಾರಣ ಕೆಲವಾರು ಪದಗಳನ್ನು ನಾವು ಅನಿವಾರ್ಯವಾಗಿ ತಿಳ್ಕೊಳ್ಬೇಕಾಗಿದೆ. ಸಾಹಿತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಸಾಹಿತ್ಯಿಕ ಪರಿಭಾಷೆಯ ವಿಮರ್ಶೆಯ ಕೆಲವು ಶಬ್ದಗಳಿದ್ದಾವಲ್ಲ, ಆ ಶಬ್ದಗಳನ್ನು ತಿಳಿದುಕೊಂಡ್ರೆ ಇನ್ನಿಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಈ ಸಾಹಿತ್ಯವನ್ನು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಂದಿನ ಮತ್ತು ಮುಂದೆ ಆಗ್ತಕ್ಕಂಥ ಘಟನೆಗಳಿಗೆ ನಾವು ರೂಪ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯತೆ ಆಗುತ್ತೆ. ಹಾಗಾಗಿ ಇವತ್ತು ಜಾಗತಿಕ ಸಾಹಿತ್ಯದಲ್ಲಿ ಅನೇಕ ಶಬ್ದಗಳು ಬಳಕೆಯಲ್ಲಿವೆ. ಎಷ್ಟೋ ಶಬ್ದಗಳು ಕೆಲವರಿಗೆ ಗೊತ್ತಿಲ್ಲ. ಸಾಹಿತ್ಯದ ವಿದ್ಯಾರ್ಥಿ, ಅದು ಭಾಳ ಗಂಭೀರವಾದ ಸಾಹಿತ್ಯದ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ, ಸಾಹಿತ್ಯಿಕ ಓದುಗರನ್ನು ಹೊರತುಪಡಿಸಿ ಬೇರೆಯವರಿಗೆ ಗೊತ್ತಿಲ್ಲ. ಅಂಥ ಕೆಲವು ಶಬ್ದಗಳನ್ನು ನಾವು ಈ ಸಾಹಿತ್ಯಿಕ ವಿಮರ್ಶೆಯ ಪರಿಭಾಷೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅನ್ನೋ ಒಂದು ಮಾತಿದೆಯಲ್ಲ. ರವಿ ಕಾಣದ್ದನ್ನು ಸಾಹಿತ್ಯಿಕ ಕಾಣ್ತಾನೆ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ, ಕವಿ ಕಾಣದ್ದನ್ನು ವಿಮರ್ಶಕ ಕಾಣ್ತಾನೆ ಅಂತ ಅವಾಗ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವಾರು ಸಾಹಿತ್ಯಿಕ ವಿಮರ್ಶೆಯ ಪರಿಭಾಷೆಯ ಶಬ್ದಗಳನ್ನು ನಾನು ತಮಗೆ ಹೇಳಲಿಕ್ಕೆ, ಅವುಗಳ ಜೊತೆ ಸಂವಾದ ನಡೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಜಾಗತಿಕ ಸಾಹಿತ್ಯದಲ್ಲಿ ಈ ಅಭಿಜಾತವಾದ, ನವ ಅಭಿಜಾತವಾದ, ರಮ್ಯತೆ ಅಥವಾ ರಮ್ಯವಾದ ಈ ಶಬ್ದಗಳನ್ನು ನಾವು ಕೇಳೇ ಇರ್ತೀವಿ. ನಾನು ಅಭಿಜಾತವಾದ, ನವ ಅಭಿಜಾತವಾದ
ಮತ್ತು ರಮ್ಯತೆ ಅಥವಾ ರಮ್ಯವಾದ ಈ ಕನ್ನಡದ ಭಾಷೆಯಲ್ಲಿ ಹೇಳಿರ್ತಕ್ಕಂಥ ಶಬ್ದಗಳು. ಆದರೆ ಇವಕ್ಕೆ ಸಂವಾದಿಯಾಗಿ ಇಂಗ್ಲೀಷ್ನಲ್ಲಿ ಕ್ಲಾಸಿಸಮ್ ಅಂತ ಹೇಳ್ತಾರೆ, ನಿಯೋ ಕ್ಲಾಸಿಸಮ್ ಅಂತ ಹೇಳ್ತಾರೆ ಮತ್ತು ರೊಮ್ಯಾಂಟಿಸಿಸಮ್ ಅಂತ ಹೇಳ್ತಾರೆ. ಕ್ಲಾಸಿಸಮ್ ಅಭಿಜಾತವಾದ, ನಿಯೋ ಕ್ಲಾಸಿಸಮ್ ನವ ಅಭಿಜಾತವಾದ, ರೊಮ್ಯಾಂಟಿಸಿಸಮ್ ರಮ್ಯತೆ ಅಥವಾ ರಮ್ಯವಾದ. ಈ ಪರಿಭಾಷೆಗಳಲ್ಲಿ ನಾವು ಸಾಹಿತ್ಯಿಕ ವಿದ್ಯಮಾನಗಳನ್ನು, ಸಾಹಿತ್ಯಿಕ ಸ್ಥಿತಿಗತಿಗಳನ್ನು ಒಂದು ಹಂತದಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಸಾಮಾನ್ಯ ಅಭಿಜಾತವಾದ ಕ್ಲಾಸಿಸಮ್ ಅನೇಕ ಸಲ ಬಳಕೆಯಾಗತಕ್ಕಂಥ ಶಬ್ದ. ಅಲ್ಲಿ ಕ್ಲಾಸಿಕ್ ಏನಿಲ್ಲ, ಅದು ಒಂದು ಕ್ಲಾಸಿಕಲ್ ಸಾಂಗು, ಅದು ಒಂದು ಕ್ಲಾಸಿಕಲ್ ಲಿಟ್ರೇಚರು, ಅದು ಒಂದು ಮಹಾಕಾವ್ಯ, ಕ್ಲಾಸಿಕಲ್ ಆಗಿರ್ತಕ್ಕಂಥದ್ದು, ಮಹಾನ್ ನಾಟಕ ಇತ್ಯಾದಿ ಇತ್ಯಾದಿ ಶಬ್ದಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಹಾಗಂದ್ರೆ ಏನು? ಈ ಅಭಿಜಾತವಾದ ಅಥವಾ ಕ್ಲಾಸಿಸಮನ್ನು ಪಾಶ್ಚಾತ್ಯ ಪರಿಭಾಷೆಯಲ್ಲಿ, ಪಾಶ್ಚಾತ್ಯ ಇತಿಹಾಸದಲ್ಲಿ ಈ ಗ್ರೀಕ್ ಮತ್ತು ರೋಮನ್ ಭಾಷೆಯ ಸಾಹಿತ್ಯದಿಂದ ಪ್ರಾರಂಭ ಆಗುತ್ತೆ. ಹಿಂದಿನ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ರೀಕ್ ಭಾಷೆಯ ಆಗುಹೋಗುಗಳು ನಂತರದಲ್ಲಿ ರೋಮನ್ ಭಾಷೆಯಲ್ಲಿ ಆಗಿರ್ತಕ್ಕಂಥ ಆಗುಹೋಗುಗಳನ್ನು, ಅಂದರೆ ಸಾಹಿತ್ಯಿಕವಾಗಿ ನಡೆದಿರ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಕ್ಲಾಸಿಕ್ ಅಂತ ಹೇಳ್ತಾ ಇದ್ದೇವೆ, ಕ್ಲಾಸಿಸಮ್ ಅಂತ ಹೇಳ್ತಾ ಇದ್ದೇವೆ. ಈ ಕ್ಲಾಸಿಸಮನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ರಮ್ಯವಾದವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ಬರೀ ಅಭಿಜಾತವಾದ ಅಂತ ಹೇಳಿಬಿಟ್ರೆ, ಕ್ಲಾಸಿಸಮ್ ಅಂತ ಹೇಳಿಬಿಟ್ರೆ ಅಷ್ಟು ಸ್ಪಷ್ಟ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ರೀತಿಯಾಗಿ ಧ್ವನಿಯಾಗಿರ್ತಕ್ಕಂಥ ರಮ್ಯವಾದವನ್ನು ಅರ್ಥ ಮಾಡಿಕೊಂಡ್ರೆ ಆವಾಗ ಕ್ಲಾಸಿಸಮ್ ಮತ್ತು ರಮ್ಯವಾದ ಎರಡನ್ನೂ ಕೂಡ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಭಾಷೆಯಲ್ಲಿ ಈ ಕ್ಲಾಸಿಸಮ್ ಅಭಿಜಾತವಾದ ಇದ್ದೇ ಇರುತ್ತೆ. ಕನ್ನಡ ಭಾಷೆ ಕೂಡ ಅದಕ್ಕೆ ಹೊರತಾಗಿಲ್ಲ. ಯಾವ ರೀತಿಯಾಗಿ ಗ್ರೀಕ್ ಮತ್ತು ಅಂದರೆ ಯುಗಪೂರ್ವ, ನಾವು ಕ್ರಿಸ್ತಪೂರ್ವಕ್ಕೆ ಯುಗಪೂರ್ವ ಅಂತ ಹೇಳ್ತಾರೆ. ಜಾಗತಿಕ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ, ಕ್ರಿಸ್ತಶಕ ಉಪಯೋಗ ಮಾಡಲ್ಲ ಶಬ್ದಗಳನ್ನು. ಆ ಭಾರತದಲ್ಲಿ ಮಾತ್ರ ಅದು ಉಪಯೋಗ ಆಗ್ತಾ ಇದೆ. ಆದರೆ ಜಾಗತಿಕ ಇತಿಹಾಸದಲ್ಲಿ ಏನಾಗುತ್ತೆ, ಯುಗಪೂರ್ವ ಅಂದರೆ ಕ್ರಿಸ್ತಪೂರ್ವ, ಯುಗೋತ್ತರ ಅಂದರೆ ಕ್ರಿಸ್ತಶಕ ಅನ್ನುವ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಈ ಭಾರತದಲ್ಲಿ ಮೊದಲನೆಯದಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಬಂದು ಆ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡೋದ್ರಿಂದ ಅನಿವಾರ್ಯವಾಗಿ ಅವರ ಪ್ರಕಾರ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಶಕ ಪ್ರಾರಂಭ ಆಗುತ್ತೆ. ನಮ್ಮಲ್ಲಿ ಶಾಲಿವಾಹನ ಶಕೆ, ಶಾತವಾಹನ ಶಕೆ ಇತ್ಯಾದಿ ಇತ್ಯಾದಿಗಳೇನಿದ್ವಲ್ಲ, ಅದೇ ರೀತಿಯಾಗಿ ಅಲ್ಲಿ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಶಕ ಅಂತಕ್ಕಂಥ ಶಬ್ದಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಈಗ ಸಾಮಾನ್ಯವಾಗಿ ಯುರೋಪಿನ ಯಾವುದೇ ಭಾಷೆಗಳನ್ನು ತೆಗೆದುಕೊಂಡಾಗ ಅಥವಾ ಜಾಗತಿಕ ಸಾಹಿತ್ಯವನ್ನು ತೆಗೆದುಕೊಂಡಾಗ ಒಂದು ಶಬ್ದ ಸಾಮಾನ್ಯವಾಗಿ ಉಪಯೋಗ ಮಾಡ್ತಾರೆ. ಅದು ಯುಗಪೂರ್ವ ಅಂದರೆ ಕ್ರಿಸ್ತಪೂರ್ವ ಭಾರತದಲ್ಲಿ ಮತ್ತು ಯುಗೋತ್ತರ ಕ್ರಿಸ್ತಶಕ ಅನ್ನುವ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೇವೆ. ನಾನು ಸಾಮಾನ್ಯವಾಗಿ ಜಾಗತಿಕ ಇತಿಹಾಸವನ್ನು ಜಾಗತಿಕ ಸಾಹಿತ್ಯಿಕ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಯುಗಪೂರ್ವ ಮತ್ತು ಯುಗೋತ್ತರ ಶಬ್ದಗಳನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಯುಗಪೂರ್ವದಲ್ಲಿ ಈ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕ್ಲಾಸಿಕಲ್ ವಾದದ್ದು ಅಂತ ಹೇಳ್ತಾರೆ. ಅದೇ ರೀತಿ ಕನ್ನಡದಲ್ಲಿ ಈ 8, 9, 10ನೇ ಶತಮಾನ, 13, 12, 13, 14ನೇ ಶತಮಾನ ಅಪ್ ಟು 16ನೇ ಶತಮಾನದವರೆಗೂ ಕೂಡ ಈ ಕ್ಲಾಸಿಕಲ್ ಅಭಿಜಾತವಾದದ ಸಾಹಿತ್ಯ ಅಂತ ಹೇಳ್ತಾರೆ. ಆ ಸಾಹಿತ್ಯದ ಅಭಿಜಾತತೆ ಇತ್ತು, ಕ್ಲಾಸಿಸಮ್ ಇತ್ತು, ಏನೋ ಒಂದು ಅರ್ಥ ಇತ್ತು, ಜೀವನಕ್ಕೆ ಬೆಲೆ ಇತ್ತು, ಜೀವನ ಸುಸ್ಥಿರವಾಗಿತ್ತು, ಜೀವನ ಚಟುವಟಿಕೆಗಳಿಂದ ಕೂಡಿತ್ತು, ಜೀವನಕ್ಕೆ ಒಂದು ಭದ್ರತೆ ಇತ್ತು. ಆ ಭದ್ರತೆಗಳು, ಆ ಸ್ಥಿರತೆ, ಆ ಚಟುವಟಿಕೆ, ಮನುಷ್ಯನ ಚಿಂತನೆಗಳು, ವಿಚಾರಗಳು, ಭಾವನೆಗಳು
ಆ ಸಾಹಿತ್ಯದಲ್ಲಿ ಉತ್ಕೃಷ್ಟವಾಗಿ ಇಳಿದಿಟ್ಟಿದ್ವು. ಅಂದ್ರೆ ಮನುಷ್ಯನ ವಿಕಾರ ಭಾವನೆಗಳನ್ನು ಹತ್ತಿಕ್ಕಿ ಮನುಷ್ಯನಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಹೇಳ್ತಕ್ಕಂಥದ್ದು ಈ ಅಭಿಜಾತವಾದ ಅಂತ ಹೇಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ನಾವು ಸಾಮಾನ್ಯವಾಗಿ ಈ ಕವಿರಾಜ ಮಾರ್ಗದ ನೃಪತುಂಗನ ಕವಿರಾಜ ಮಾರ್ಗ, ಶಿವಕೋಟ್ಯಾಚಾರ್ಯರ ಒಡ್ಡರಾಧನೆ ಮತ್ತು ಪಂಪ, ರನ್ನ, ಪೊನ್ನ ಹಾಗೂ ಪಂಪನ ನಂತರ ಕಾಲದಲ್ಲಿ ಬಂದಿರತಕ್ಕಂಥ ವಚನ ಸಾಹಿತ್ಯ, ಜೇಡರ ದಾಸಿಮಯ್ಯ, ಅನೇಕ ವಚನಕಾರರು, ಅಲ್ಲಮಪ್ರಭುನಂಥ ವಚನಕಾರರು ಮತ್ತು ಹರಿಯರ, ದಾಸರು ಇತ್ಯಾದಿಗಳನ್ನು, ಶರಣರು, ದಾಸರು ಇತ್ಯಾದಿಯವರನ್ನು ನಾವು ಅಭಿಜಾತವಾದಿಗಳು, ಕ್ಲಾಸಿಸಿಸ್ಟ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈಗ ನಮಗೆ ಅವರು ಕ್ಲಾಸಿಸ್ಟ್ ಆಗ್ತಾರೆ. ಆದರೆ ಆಗಿನ ಕಾಲಘಟ್ಟದಲ್ಲಿ ನೋಡಿದಾಗ ಅಲ್ಲಿ ಕ್ಲಾಸಿಸಮನ್ನು ಕೂಡ ಇರ್ತದೆ, ರಮ್ಯವಾದ ಕೂಡ ಇರ್ತದೆ, ರಮ್ಯತೆ ಕೂಡ ಇರ್ತದೆ. ವಿಶೇಷವಾಗಿ ವಚನ ಯುಗವನ್ನು ತೆಗೆದುಕೊಂಡಾಗ, ವಚನಕಾರರನ್ನು ತೆಗೆದುಕೊಂಡಾಗ ಅಲ್ಲಿ ಈ ಕ್ಲಾಸಿಸಮ್ಮನ ಕೆಲವು ಅರ್ಥಗಳೇನಿರುತ್ತಲ್ಲ ಅದನ್ನು ಬೇರೆ ರೀತಿಯಾಗಿ ಅರ್ಥೈಸ್ತಕ್ಕಂಥ ಚಟುವಟಿಕೆಗಳನ್ನು ನಡೆದದ್ದನ್ನು ನಾವು ವಚನಗಳಲ್ಲಿ ಕಾಣ್ತಾ ಇದ್ದೇವೆ. ಏನೇ ಆಗಲಿ ಹಾಗಾದರೆ ಅಭಿಜಾತವಾದ ಅಂದರೆ ಏನು? ಅಭಿಜಾತವಾದ ಸಾಮಾಜಿಕವಾದದ್ದಾಗಿರ್ತದೆ, ಉನ್ನತ ವಿಚಾರಗಳನ್ನು ಹೊಂದಿರ್ತದಾಗಿದೆ, ಒಂದು ಮಾದರಿ ನಮ್ಮ ಎದುರಿಗೆ ಇರ್ತದೆ, ಅದು ಅಷ್ಟೇನು ಚಲನಶೀಲವಾಗಿರಲ್ಲ, ಜಡತ್ವವನ್ನು ಪ್ರತಿನಿಧಿಸ್ತಾ ಇರ್ತದೆ. ಒಂದು ಮಾದರಿಯ ಹಿನ್ನೆಲೆಯಲ್ಲಿ ನಾವು ಪಾತ್ರಗಳನ್ನು, ಪರಿಸರವನ್ನು, ಸಾಹಿತ್ಯಿಕ ಪರಿಸರವನ್ನು ಸೃಷ್ಟಿಸಬೇಕಾಗಿರ್ತದೆ. ಅದು ಬೇರೆ ರೀತಿಯ ಮಾದರಿಗಳನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿರೋದಿಲ್ಲ. ಹೀಗಾಗಿ ಅದನ್ನು ಅಭಿಜಾತವಾದ, ಶ್ರೇಷ್ಠವಾದ ಅನ್ನೋ ಅರ್ಥದಲ್ಲಿ ಉಪಯೋಗ ಮಾಡ್ತಾಯಿದ್ದಾರೆ. ಈ ಶ್ರೇಷ್ಠತೆ ಇಲ್ಲಿ ಉಪಯೋಗ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದರೆ ಶ್ರೇಷ್ಠತೆ ತೆಗೆದುಕೊಂಡಾಗ ಅದು ಬೇರೆ ಬೇರೆ ಅರ್ಥಗಳನ್ನು, ಬೇರೆ ಬೇರೆ ಸ್ಥಿತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಆಗುತ್ತೆ. ಆದ ಕಾರಣ ಅಭಿಜಾತವಾದ ಅಂತಕ್ಕಂಥ ಒಂದು ಪರಿಭಾಷೆಯನ್ನು ನಾನು ಇಲ್ಲಿ ಉಪಯೋಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಅಭಿಜಾತವಾದ ಈ ಎಲ್ಲ ಗುಣಗಳನ್ನು ಕೂಡ ಒಳಗೊಂಡಿದೆ. ಇದಕ್ಕೆ ಬೇರೆ ರೀತಿಯ ವಾದವನ್ನು ಕೊಡ್ತಕ್ಕಂಥದ್ದೇ ರಮ್ಯವಾದ ಅಥವಾ ರಮ್ಯತೆ ಅಂತ ಹೇಳ್ತಾರೆ. ಈ ರಮ್ಯತೆ ವೈಯಕ್ತಿಕವಾಗಿರ್ತದೆ. ಇದಕ್ಕೆ ಯಾವುದೇ ಸಿದ್ಧ ಮಾದರಿಗಳು ಇರೋದಲ್ಲ. ತಾನೇ ಮಾದರಿಗಳನ್ನು ಸೃಷ್ಟಿ ಮಾಡಿಕೊಳ್ಳಬಹುದು ಅಥವಾ ಸಿದ್ಧ ಮಾದರಿಗಳನ್ನು ಬೇರೆ ರೀತಿಯಾಗಿ ಉಪಯೋಗಿಸಿಕೊಂಡು ತನ್ನದೇ ಆದ ಮಾದರಿಗಳನ್ನು ಹುಟ್ಟುಹಾಕ್ಬೋದು. ಇದು ಚಲನಶೀಲವಾಗಿರ್ತದೆ, ಭಾವನಾತ್ಮಕವಾಗಿರ್ತದೆ. ಇಲ್ಲಿ ಜಡತ್ವ ಇರೋದು. ಈ ರೀತಿಯಾಗಿ ಅಭಿಜಾತವಾದದಲ್ಲಿರ್ತಕ್ಕಂಥ ಬೇರೆ ಗುಣಗಳನ್ನು, ಬೇರೆ ಲಕ್ಷಣಗಳನ್ನು ಈ ರಮ್ಯವಾದ, ರಮ್ಯತೆ ವ್ಯಕ್ತಪಡಿಸ್ತಾ ಇದೆ. ಈ ಎರಡೂ ಸಾಹಿತ್ಯಕ್ಕೆ ಭಾಳ ಮುಖ್ಯ. ಆದರೆ ಅಭಿಜಾತವಾದವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ರಮ್ಯತೆಯ ಲಕ್ಷಣಗಳು ತಿಳಿದಿರಬೇಕು. ರಮ್ಯತೆಯ ಅರ್ಥ ಆಗಬೇಕಾದ್ರೆ, ರಮ್ಯವಾದ ಅರ್ಥ ಆಗಬೇಕಾದ್ರೆ ಈ ಅಭಿಜಾತವಾದದ ಲಕ್ಷಣಗಳು ಕೂಡ ತಿಳಿಬೇಕಾಗುತ್ತದೆ, ಗೊತ್ತಿರಬೇಕಾಗ್ತದೆ. ಈ ರಮ್ಯವಾದ ಅಥವಾ ರಮ್ಯತೆಯನ್ನು ನಾವು ಇಂಗ್ಲೀಷ್ನಲ್ಲಿ ರೊಮ್ಯಾಂಟಿಸಿಸಮ್ ಅಂತ ಹೇಳ್ತೀವಿ. ಆ ರೊಮ್ಯಾಂಟಿಸಿಸಮ್ಮನ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ ಯುಗಪೂರ್ವ ಪದ್ಧತಿ ಏನಿತ್ತಲ್ಲ ಅದನ್ನು ನಾವು ಕ್ಲಾಸಿಕಲ್ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ 16-17ನೇ ಶತಮಾನವನ್ನು ನಾವು ನಿಯೋ ಕ್ಲಾಸಿಕಲ್ ಅಂತ ಕರಿತಾ ಇದ್ದೀವಿ. ಅಂದರೆ 16-17 ಶತಮಾನದಲ್ಲಿ ಇಂಗ್ಲೀಷ್ ಸಾಹಿತ್ಯಗಳು ಈ ಗ್ರೀಕ್ ಮತ್ತು ಲ್ಯಾಟಿನ್ ಮಾದರಿಯ ಸಾಹಿತ್ಯವನ್ನು ಉಪಯೋಗಿಸಿಕೊಂಡ್ರು. ಅದನ್ನು ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸೋದು, ಆ ಸಿದ್ಧವಾಗಿರ್ತಕ್ಕಂಥ ಮಾದರಿಯ ಮೇಲೇ ಅವರು ಏನು ಮಾಡಿದ್ರು, ಕಾವ್ಯಗಳನ್ನು ಸೃಷ್ಟಿ ಮಾಡಿದ್ರು. ಹೀಗಾಗಿ ಅವರು ನಿಯೋ ಕ್ಲಾಸಿಸಿಸ್ಟ್. ಉದಾಹರಣೆಗಾಗಿ ಮಿಲ್ಟನ್ ಬರೆದಿರ್ತಕ್ಕಂಥ ಪ್ಯಾರಡೈಸ್ ಲಾಸ್ಟ್ ಮತ್ತು ಪ್ಯಾರಡೈಸ್ ಎಂಡ್ ಏನಿದೆಯಲ್ಲ ಅದು ಭಾಳ ಅದ್ಭುತವಾದ ಮಹಾಕಾವ್ಯ ಇಂಗ್ಲೀಷ್ ಸಾಹಿತ್ಯದಲ್ಲಿ. ಯಾವ ರೀತಿ ಭಾರತದಲ್ಲಿ ಈ ಮಹಾಭಾರತ, ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳು ಗ್ರೀಕ್ ಮತ್ತು ಲ್ಯಾಟಿನ್ನಲ್ಲಿ ಒಡಿಸ್ಸೆ ಕಾವ್ಯಗಳು ಮತ್ತು ಡಿವೈನ್ ಕಾಮಿಡಿ
ಇಟಲಿ ಭಾಷೆಯಲ್ಲಿರ್ತಕ್ಕಂಥ ಡಿವೈನ್ ಕಾಮಿಡಿ ಇತ್ಯಾದಿಗಳು. ಹಾಗೆಯೇ ಈ ಕನ್ನಡದಲ್ಲಿ ಈ ರಾಮಾಯಣ ದರ್ಶನಂ, ಕುವೆಂಪುರವರು ಬರೆದಿರ್ತಕ್ಕಂಥ ರಾಮಾಯಣದ ದರ್ಶನಂ, ಬೂಸ್ನೂರು ಮಠರು ಬರೆದಿರ್ತಕ್ಕಂಥ ಭವ್ಯಮಾನವ ಇತ್ಯಾದಿಗಳನ್ನು ನಾವು ಕಾಣ್ಬೋದು. ಕನ್ನಡದಲ್ಲಿ ಇನ್ನೂ ಅನೇಕ ಮಹಾಕಾವ್ಯಗಳಿದ್ದಾವೆ. ಆದರೆ ಕೆಲವು ಮಾತ್ರ 4-5 ಮಹಾಕಾವ್ಯಗಳನ್ನು ಮಾತ್ರ ನಾವು ಹೇಳ್ತಾ ಇದ್ದೇವೆ. ಉಳಿದವನ್ನು ನಾವು ಅಷ್ಟಾಗಿ ಹೇಳ್ತಾ ಇಲ್ಲ, ಯಾಕಂದರೆ ಅವುಗಳ ಪರಿಚಯ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅದು ಬೇರೆ ಬೇರೆ ರೀತಿಯಾಗಿ ಆ ಮಹಾಕಾವ್ಯಗಳು ಜನರ ಮೇಲೆ ಪರಿಣಾಮವನ್ನು ಬೀರಿವೆ. ಕನ್ನಡದಲ್ಲಿದ್ದಷ್ಟು ಮಹಾಕಾವ್ಯಗಳು ಬೇರೆ ಭಾಷೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಬೇರೆ ಭಾಷೆಗಳು 1 ಅಥವಾ 2 ಮಹಾಕಾವ್ಯಗಳಿರ್ಬೋದು, ಆದರೆ ಕನ್ನಡ ಭಾಷೆಯಲ್ಲಿ 25ರಿಂದ 30 ಮಹಾಕಾವ್ಯಗಳಿದೆ ಅಂತ ಹೇಳ್ತಾರೆ. ಇದೊಂದು ವಿಶಿಷ್ಟವಾದ ಕನ್ನಡದ ಲಕ್ಷಣ, ಕನ್ನಡ ಸಾಹಿತ್ಯದ ಲಕ್ಷಣ. ಹೀಗೆ ಅಂದರೆ ಈ ಮಹಾಕಾವ್ಯಗಳಿದಾವಲ್ಲ, ಇವುಗಳು ಸಿದ್ಧ ಮಾದರಿಯ ಮೇಲೆ ಸೃಜನವಾಗಿರ್ತವೆ. ಈಗ ಕುವೆಂಪುರವರ ರಾಮಾಯಣ ದರ್ಶನಂ ತೆಗೆದುಕೊಂಡಾಗ ಏನಾಗುತ್ತೆ, ಅಲ್ಲಿ ರಾಮಾಯಣದಲ್ಲಿರ್ತಕ್ಕಂಥ ಕೆಲವು ಘಟನೆಗಳನ್ನು ಆಧರಿಸಿ, ಸಿದ್ಧ ಮಾದರಿಗಳನ್ನು ಆಧರಿಸಿ ಅವರು ತಮ್ಮ ಕೃತಿಯನ್ನು ರಚನೆ ಮಾಡ್ತಾರೆ. ಆ ಸಿದ್ಧ ಮಾದರಿಯ ಜೊತೆ ಬೇರೆ ಬೇರೆ ಪಾತ್ರಗಳಿಗೆ ಒತ್ತು ಕೊಟ್ಟು ಆ ಪಾತ್ರಗಳ ಮಹತ್ವವನ್ನು ಹೇಳ್ತಾ ಆ ರಾಮಾಯಣ ದರ್ಶನವನ್ನು ಬಹಳ ಅದ್ಭುತವಾಗಿ ಸೃಜಿಸ್ತಾರೆ, ರೂಪಿಸ್ತಾರೆ, ರಚಿಸುತ್ತಾರೆ. ಹೀಗೆ ಈ ಕನ್ನಡ ಭಾಷೆ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆ ಇರ್ಬೋದು, ಕನ್ನಡ ಭಾಷೆ ಇರ್ಬೋದು, ಇಂಗ್ಲೀಷ್ ಭಾಷೆ ಇರ್ಬೋದು, ಇತ್ಯಾದಿ ಭಾಷೆಗಳಲ್ಲಿ ಕೂಡ ಇದನ್ನು ನಾವು ನೋಡ್ತಾ ಇದ್ದೇವೆ. ಕನ್ನಡ ಭಾಷೆಗಿರುವಷ್ಟು ಇತಿಹಾಸ ಇಂಗ್ಲೀಷ್ ಭಾಷೆಗೆಲ್ಲ ಮಾತು ಬೇರೆ. ಆದರೆ ಇವತ್ತು ಇಂಗ್ಲೀಷ್ ಭಾಷೆ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಒಂದು ವ್ಯಕ್ತಿತ್ವವನ್ನು, ತನ್ನದೇ ಆದ ಒಂದು ವಿಶಿಷ್ಟತೆಯನ್ನು ಎತ್ತಿ ತೋರಿಸಿದೆ. ಅದು ಕನ್ನಡಕ್ಕೆ ಪರಿಚಯವಾದದ್ದು, ಕರ್ನಾಟಕಕ್ಕೆ ಪರಿಚಯವಾದದ್ದು, ಭಾರತಕ್ಕೆ ಪರಿಚಯವಾದದ್ದು ಒಂದು 300-400 ವರ್ಷಗಳ ಹಿಂದೆ. ಆದರೆ ಆ ಭಾಷೆ ಎಷ್ಟು ಬೇಗ ಪ್ರಚಾರ ಆಯಿತಂತಂದರೆ, ಎಷ್ಟು ಬೇಗ ಬಳಕೆಗೆ ಬಂತಂದರೆ, ಆ ದಿಕ್ಕಿನತ್ತ ಬೇರೆ ಭಾಷೆಗಳು ಹೋಗ್ಲಿಕ್ಕಾಗಲಿಲ್ಲ. ಅಂದರೆ ಅವುಗಳಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಈ ಪ್ರಭುತ್ವ ಅವ್ರ ಕೈಯಲ್ಲಿದ್ದಿಲ್ಲ. ಕನ್ನಡ ಭಾಷೆ ಕೂಡ ಅಫ್ಘಾನು, ಟರ್ಕಿ, ಪರ್ಷಿಯಾ, ಈಗಿನ ಇರಾನ್ ಮತ್ತು ಬೇರೆ ಬೇರೆ ಕಡೆಯೂ ಕೂಡ ಇಮ್ಮಡಿ ಚಾಲುಕ್ಯನ ಕಾಲದಲ್ಲಿ ಹರಡುತ್ತಂತ ಹೇಳ್ತಾ ಇದ್ದಾರೆ. ಅಂದರೆ ಆವಾಗ ಇಮ್ಮಡಿ ಪುಲಿಕೇಶಿ ಆ ದೇಶಗಳನ್ನೆಲ್ಲ ಆಳ್ತಾ ಇದ್ದ, ಆ ದೇಶಗಳ ಜೊತೆ ಸಂಬಂಧ ಇತ್ತು. ಹೀಗಾಗಿ ಅಲ್ಲಿ ಪ್ರಭುತ್ವದ ಅಡಿಯಲ್ಲಿ ಏನಾಯಿತು, ಆ ಭಾಷೆ ಪರಿಚಯ ಆಯಿತು. ಅಂದರೆ ಯಾರ ಪ್ರಭುತ್ವ ಇರ್ತದೋ ಅವರ ಭಾಷೆ ಸಾಮಾನ್ಯವಾಗಿ ಪರಿಚಯ ಆಗಿಬಿಡ್ತದೆ. ಆಳುವವರ ಭಾಷೆ ಆಳಿಸಿಕೊಳ್ಳುವವರ ಭಾಷೆ ಆಗುತ್ತಂತ ಹೇಳ್ತಾರೆ. ಅದು ಎಲ್ಲ ಭಾಷೆಗಳು ಕೂಡ ಅನ್ವಯಿಸುತ್ತೆ. 16ನೇ-17ನೇ ಶತಮಾನದಲ್ಲಿ ಈ ವ್ಯಾಪಾರದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇಂಗ್ಲೀಷರ ಎಂಟ್ರಿ ಆಯ್ತಲ್ಲ, ಯುರೋಪಿಯನ್ನರ ಎಂಟ್ರಿ ಆಯ್ತಲ್ಲ, ಆವಾಗ ಅವರ ಹಿಂದೆಯೇ ಅವರ ಭಾಷೆ ಕೂಡ ಬಂದುಬಿಡಿತು. ಹೀಗಾಗಿ ಆ ಭಾಷೆ ಇವತ್ತು ಬೇರೆ ಬೇರೆ ಕಡೆ ಹಬ್ಬಿಕೊಂಡು ಬಿಟ್ಟಿದೆ. ಆ ಮಾತು ಬೇರೆ. ಆದರೆ ಈಗ ಡಿಜಿಟಲ್ ಯುಗದಲ್ಲಿ ಎಲ್ಲ ಭಾಷೆಗಳು ಕೂಡ ತಮ್ಮ ತಮ್ಮ ವಿಶಿಷ್ಟತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾವುದೇ ಒಂದು ಭಾಷೆಯಲ್ಲಿ ಹೇಳಿದರೆ ಒಂದು ಭಾಷೆಯಲ್ಲಿ ಬರ್ತದೆ, ಅದು 25-30 ಭಾಷೆಗಳಲ್ಲಿ ಆಗಿಂದಾಗಲೇ ಮೂಡಿ ಬಂದುಬಿಡ್ತದೆ. ಈಗಿನ ಭಾಷೆಗಳೇ ಬೇರೆ. ಒಂದು ಭಾಷೆಯಲ್ಲಿ ಸಿನಿಮಾ ತೆಗೆದುಬಿಟ್ಟು ಅನೇಕ ಭಾಷೆಗಳಲ್ಲಿ ಅದು ಬಂದುಬಿಡ್ತದೆ. ಅಂದರೆ ಈಗ ಭಾಷೆ ಒಂದು ಭಾಷೆಗೆ ಮಾತ್ರ ಸೀಮಿತವಾಗಿಲ್ಲ, ಆ ಭಾಷೆಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಮಾತ್ರ ನಾವು ಅದನ್ನು ಉಪಯೋಗ ಮಾಡಿರ್ತೇವೆ. ನಂತರದಲ್ಲಿ ಬೇರೆ ಬೇರೆ ಭಾಷೆಗಳಿಗೆ ಆಗಿಂದಾಗಲೇ ಪ್ರಚಾರಗೊಂಡು ಬರುತ್ತೆ, ಪ್ರಸಾರಗೊಂಡು ಬರ್ತದೆ. ಸೊ ಈಗಿನ ವಿದ್ಯಮಾನಗಳೇ ಬೇರೆ. ಆದರೂ ಕೂಡ ಅಲ್ಲಿ ಅಭಿಜಾತವಾದವನ್ನು ಕಾಣ್ತಾ ಇದ್ದೇವೆ. ಯಾಕಂದರೆ ಆ ಭಾಷೆಯಲ್ಲಿ ಕೃತಿಯನ್ನು ರಚನೆ ಮಾಡಬೇಕಾದ್ರೆ ಸಿದ್ಧ ಮಾದರಿಗಳನ್ನು ಮುಂದಿಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಮಾನವನ ಭವ್ಯತೆಯನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಾನವನ ಜೀವನ ನಿಕೃಷ್ಟವಲ್ಲ, ಅದು ಭವ್ಯವಾದದ್ದು. ಅದನ್ನು ಸರಿಯಾಗಿ ಉಪಯೋಗಿಸಬೇಕು. ಮಾನವ ಮನುಷ್ಯನಾಗಬೇಕು, ಮಾನವ ದೈವತ್ವ ಸ್ವರೂಪವನ್ನು ಪಡಿಬೇಕಂತಕ್ಕಂಥ ಒಂದು ಒತ್ತನ್ನು ಕೊಡ್ತಾ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಸಾಮಾಜಿಕವಾಗಿ ಆ ಅಭಿಜಾತವಾದ ಉಪಯೋಗ ಆಗ್ತಾ ಇದೆ.
ಆದರೆ ಅದಕ್ಕೊಂದು ಸಿದ್ಧ ಮಾದರಿ ಇರ್ತದೆ, ಅದಕ್ಕೊಂದು ಚೌಕಟ್ಟು ಇರ್ತದೆ, ಅದಕ್ಕೊಂದು ಶೈಲಿ ಇರ್ತದೆ. ಅದೇ ಶೈಲಿಯಲ್ಲಿ ನಾವು ಹೋಗಬೇಕಾಗ್ತದೆ. ಈಗ ಅಭಿಜಾತವಾದದಲ್ಲಿ ಯಾವುದೇ ಒಂದು ಮಹಾಕಾವ್ಯ ಬರಿಬೇಕಾದ್ರೆ ಅಲ್ಲಿ ಒಂದು ಹೀರೋಯಿನ್ ಪಾತ್ರ ಹೀರೋ ಪಾತ್ರ ಇರಬೇಕಾಗುತ್ತೆ, ಒಬ್ಬ ನಾಯಕನ ಪಾತ್ರ ಇರಬೇಕಾಗುತ್ತೆ. ಆ ನಾಯಕ ಅಂದ ತಕ್ಷಣ ಅವನು ಇಂಥ ಗುಣಗಳು ಇರಬೇಕಾಗ್ತೈತಿ, ಇಂಥ ಡ್ರೆಸ್ಗಳು ಇರಬೇಕಾಗ್ತೈತಿ. ಈಗ ಯಾವುದೇ ಒಂದು ಗುಡಿ ಗುಂಡಾರ ಚರ್ಚು ಮಂದಿರಗಳಿಗೆ ಹೋದಾಗ, ಮಸೀದಿಗಳಿಗೆ ಹೋದಾಗ ಅಲ್ಲಿ ಒಂದು ಈ ದಿರಿಸಿನ ಒಂದು ಮಾದರಿ ಇರ್ತೈತಿ, ಒಂದು ಡ್ರೆಸ್ಸಿನ ಒಂದು ಸಂಹಿತೆ ಇರ್ತೈತಿ. ಆ ಡ್ರೆಸ್ಸಿನ ಸಂಹಿತೆ ಹಿನ್ನೆಲೆಯಲ್ಲಿ ಏನಾಗ್ತದೆ, ವ್ಯಕ್ತವಾಗ್ತಾ ಹೋಗ್ತಾ ಇರ್ತದೆ. ಅಂದರೆ ಅಲ್ಲಿ ಸಿದ್ಧ ಮಾದರಿ ಇರ್ತದೆ. ಆ ಹಿನ್ನೆಲೆಯ ನಾಯಕನ ಲಕ್ಷಣಗಳು, ನಾಯಕನ ಡ್ರೆಸ್ಸುಗಳು, ನಾಯಕನ ಭಾಷೆ ಇವೆಲ್ಲ ಹೋಗ್ಬೇಕಾಗ್ತೈತಿ. ಈ ನಾಯಕ ಜನಸಾಮಾನ್ಯರ ಹಾಗೆ ಮಾತಾಡಿಬಿಟ್ರೆ ಅಲ್ಲಿ ನಾಯಕ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಅಭಿಜಾತವಾದದಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ. ಅಲ್ಲಿ ಶೈಲಿ ಕೂಡ ಭವ್ಯತೆಯಿಂದ ಕೂಡಿರಬೇಕಾಗ್ತದೆ. ಯಾವುದಾದ್ರು ಶೈಲಿ ಹೇಳೋಕ್ಕಾಗಲ್ಲ, ಮಾತಾಡಿದಂಗೆ ಅಲ್ಲಿ ಶೈಲಿನ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಭಾಷೆ ಕೂಡ ಬದಲಾಗಬೇಕಾಗ್ತದೆ. ಆ ಭಾಷೆ ಭವ್ಯತೆಯನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ವೈಭವಯುತವಾದ ಒಂದು ಚೌಕಟ್ಟನ್ನು ಒಂದು ರಚನೆಯನ್ನು ಕೊಡಬೇಕು, ಆ ಚೌಕಟ್ಟನ್ನು ಒದಗಿಸಬೇಕಾಗ್ತದೆ. ಒಂದು ಭವ್ಯವಾದ ಬಟ್ಟೆಯನ್ನು ಅದಕ್ಕೆ ಹಾಕಬೇಕಾಗ್ತದೆ. ಅದು ಯಾವಾಗ ಅವೆಲ್ಲ ರಚನೆಗಳು ಅಭಿಜಾತವಾದ ಈ ನಾಯಕರು, ಅಂದರೆ ಇತಿಹಾಸದಲ್ಲಿ ನಾಯಕರು, ಹೀರೋ ಭಾಳ ಮುಖ್ಯ ಆಗ್ತಾನೆ, ರಾಜವನತನ ಭಾಳ ಮುಖ್ಯ ಆಗ್ತದೆ, ಇತ್ಯಾದಿಗಳ ಒಂದು ಪರಿಕಲ್ಪನೆ ಇತ್ತಲ್ಲ, ಆ ಪರಿಕಲ್ಪನೆ ಅವೆಲ್ಲ ಮಾಡಬೇಕಾಗುತ್ತೆ. ಆದರೆ ಈಗ ಪ್ರಜಾಪ್ರಭುತ್ವದಲ್ಲಿ ಅದರ ಪರಿಕಲ್ಪನೆಗಳೇ, ಅದರ ಭಾವನೆಗಳೇ ಬೇರೆ ಆಗಿಬಿಟ್ಟಿದ್ದಾವೆ. ಈಗ ರಾಜ ಆಗ್ತಕ್ಕಂಥವ್ರು ಒಬ್ಬ ಮಂತ್ರಿ ಕೂಡ ರಾಜ ಆಗ್ಬೋದು, ಆದರೆ ಅವನು ಸಾಮಾನ್ಯವಾದ ಮಾತುಗಳಲ್ಲಿ ಆಡಬೇಕಾಗತ್ತೆ. ಅವನೇನಾದರೂ ಬೇರೆ ಭಾಷೆಯನ್ನು ಉಪಯೋಗ ಮಾಡಿಬಿಟ್ರೆ, ಅಂದರೆ ಬೇರೆ ತೆರನಾದ ಶಬ್ದಗಳನ್ನು ಉಪಯೋಗ ಮಾಡಿ ಜನರಿಗೆ ತಿಳಿಯಲಾರದ ಶಬ್ದಗಳನ್ನು ಉಪಯೋಗ ಮಾಡಿಬಿಟ್ರೆ, ಬರೀ ಬಂಗಾಳದಲ್ಲಿ ಅವನು ತಲ್ಲೀನಾಗಿಬಿಟ್ರೆ ಅವನು ಮಂತ್ರಿ ಆಗಲಿಕ್ಕೆ ಸಾಧ್ಯತೆ ಆಗೋದಲ್ಲ. ಅವನು ಮಂತ್ರಿ ಅಂತೇಳಿ ಒತ್ತುಕೊಳ್ಳಲಿಕ್ಕೆ ಸಾಧ್ಯತೆ ಆಗಲ್ಲ. ಈ ಹಿನ್ನೆಲೆಯಲ್ಲಿ ನಮಗೇನಾಗ್ತಾರೆ, ಮನಮೋಹನ್ ಸಿಂಗ್ನಂಥ ವ್ಯಕ್ತಿಗಳು ಪ್ರಜಾಪ್ರಭುತ್ವದ ನಾಯಕರಾಗಿಬಿಡ್ತಾರೆ. ಯಾಕಂದರೆ ದೇಶವನ್ನು ಬೇರೆ ಕಣ್ಣಿಗೆ ಕೊಂಡೊಯ್ದಿರ್ತಕ್ಕಂಥ, ದೇಶವನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ದಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಅಷ್ಟೇ ಅಲ್ಲ, ಜ್ಞಾನ, ಶೈಕ್ಷಣಿಕ ಜ್ಞಾನ ಇರ್ಬೋದು, ಆರ್ಥಿಕ ಜ್ಞಾನ ಇರ್ಬೋದು, ಪಾಲಿಸಿಯ ಜ್ಞಾನ ಇರ್ಬೋದು, ಅದನ್ನು ಜಾರಿಗೆ ತರ್ತಕ್ಕಂಥದ್ದು ಇರ್ಬೋದು, ಸರಳವಾದ ಜೀವನ ಇರ್ಬೋದು, ಉದಾತ್ತ ವಿಚಾರಗಳಿರ್ಬೋದು, ಇವುಗಳೆಲ್ಲ ಏನಾಗ್ತವೆ ನಮಗೆ ಅವರಿಂದ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆದರೆ ಅಭಿಜಾತವಾದದಲ್ಲಿ ಆ ವ್ಯಕ್ತಿ ಏನಿರ್ತಾನೆ, ನಾಯಕ ಏನಿರ್ತಾನಲ್ಲ, ಆ ನಾಯಕ ಮಾತ್ರ ಭಾಳ ಮುಖ್ಯ ಆಗಿಬಿಡ್ತಾನೆ. ನಂತರದಲ್ಲಿ ಜನಸಾಮಾನ್ಯರು ಬರ್ತಾರೆ. ಈ ರೀತಿಯಾಗಿ ಏನಾಗುತ್ತೆ, ಅಭಿಜಾತವಾದ ಕೆಲವಾರು ಸಿದ್ಧ ಮಾದರಿಗಳ ಹಿನ್ನೆಲೆಯಲ್ಲಿ ಸಿದ್ಧವಾದ ಚೌಕಟ್ಟಿನ ಒಳಗನೆ ತನ್ನ ಕೃತಿಯನ್ನು ರೂಪಿಸಬೇಕಾಗ್ತದೆ. ಅದನ್ನು ಇಂದಿನ ದಿನಮಾನಗಳಲ್ಲಿ ಯಾರು ಅದೇ ರೀತಿಯ ಸಿದ್ಧ ಮಾದರಿಯನ್ನು ಇಟ್ಕೊಂಡು ಹೋಗ್ತಾರೋ ಅವರಿಗೆ ನ್ಯೂ ಕ್ಲಾಸಿಸ್ಟ್ ಅಂತ ಹೇಳ್ತಾರೆ. ನವ ಅಭಿಜಾತವಾದಿಗಳು, ನವ ಅಭಿಜಾತವಾದ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಜಾನ್ ಮಿಲ್ಟನ್ ಅಂತ ವ್ಯಕ್ತಿಗಳು ಸಿಗ್ತಾರೆ ನಮಗೆ. ಶೇಕ್ಸ್ಪಿಯರ್ ಅಂತ ನಾಟಕಕಾರರು ಕೂಡ ಸಿಗ್ತಾ ಇದ್ದಾರೆ. ಚಾಸರ್ನಂಥ ವ್ಯಕ್ತಿಗಳು ಕೂಡ ಸಿಗ್ತಾರೆ. ಚಾಸರ್ ಇಂಗ್ಲೀಷಿನ ಮೂಲ ಕವಿ ಅಂತ ಹೇಳ್ತಾರೆ. 14ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಚಾಸರ್. ಅವನಿಗೆ ವಿಶೇಷವಾಗಿ ಪಾದ್ರಿಗಳ ಬಗ್ಗೆ, ಧರ್ಮದ ಬಗ್ಗೆ ಬರೆದಾಗ ಏನಾಗುತ್ತೆ, ಭಾಳ ವಿಚಿತ್ರವಾದ ಅನುಭವವನ್ನು ಕೊಡ್ತಕ್ಕಂಥ ಒಬ್ಬ ಮಹಾಕವಿ ಚಾಸರ್. ಹೀಗೆ ಏನಾಗುತ್ತೆ, ಅಲ್ಲೆಲ್ಲ ನವ ಅಭಿಜಾತವಾದವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದರೆ ನಂತರದ ಕಾಲಘಟ್ಟದಲ್ಲಿ, ಇಂಗ್ಲೀಷಿನ ಸಾಹಿತ್ಯದ ನಂತರದ ಕಾಲಘಟ್ಟದಲ್ಲಿ ಈ ರಮ್ಯವಾದ ಶುರುವಾಗುತ್ತೆ. ಅಂದರೆ ಈ ಅಭಿಜಾತವಾದಕ್ಕೆ ಮತ್ತು ನವ ಅಭಿಜಾತವಾದಕ್ಕೆ ವಿರೋಧವಾದ ಕಲ್ಪನೆಗಳನ್ನು, ಅಂದರೆ ಬೇರೆ ತೆರನಾದ ಚೌಕಟ್ಟುಗಳನ್ನು ರೂಪಿಸಿಕೊಂಡು ಏನಾಗುತ್ತಾರೆ, ಕಾವ್ಯವನ್ನು ರಚನೆ ಮಾಡ್ತಾರೆ. ಅವುಗಳನ್ನೆಲ್ಲ ರೊಮ್ಯಾಂಟಿಕ್ ಪೋಯೆಟ್ಸು, ರೊಮ್ಯಾಂಟಿಸಿಸ್ಟ್ಸು ಅಂತ ಹೇಳ್ತಾರೆ. ಉದಾಹರಣೆಗಾಗಿ ವರ್ಡ್ಸ್ವರ್ತನನ್ನು ಕೊಡ್ತೀವಿ ನಾವು, ಜಾನ್ ಕೀಟ್ಸನನ್ನು ಕೊಡ್ತೀವಿ, ಎಸ್ ಟಿ ಕಾಲ್ರಿಡ್ಜನನ್ನು ಕೊಡ್ತೀವಿ. ಅದೇ ರೀತಿ ಕನ್ನಡ ಸಾಹಿತ್ಯದಲ್ಲಿ ಏನು ಮಾಡ್ತೀವಿ ನಾವು, ಈ ಕುವೆಂಪುರವರ ಸಾಹಿತ್ಯವನ್ನು, ಕುವೆಂಪು ಯುಗದ ಸಾಹಿತ್ಯವನ್ನು ನವೋದಯ ಸಾಹಿತ್ಯ ಅಂತ ಹೇಳ್ತೀವಿ. ರೊಮ್ಯಾಂಟಿಸಿಸಮನ್ನು ನವೋದಯ ಸಾಹಿತ್ಯ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಕುವೆಂಪು ಇರ್ಬೋದು, ದ ರಾ ಬೇಂದ್ರೆ ಇರ್ಬೋದು, ಮಾಸ್ತಿಯವರು ಇರ್ಬೋದು,
ವಿಕ್ರು ಗೋಕಾಕರಿರ್ಬೋದು, ಇತ್ಯಾದಿ ಇತ್ಯಾದಿಗಳೇನಿದಾರಲ್ಲ ಇವರೆಲ್ಲ ನವೋದಯವಾದಿಗಳು ಬರ್ತಾರೆ. ಬಿ ಎಂ ಶ್ರೀಕಂಠಯ್ಯನವ್ರು ಇರ್ಬೋದು. ಬಿ ಎಂ ಶ್ರೀಕಂಠಯ್ಯನವರು ಇಂಗ್ಲೀಷ್ ಗೀತೆಗಳಂತಕ್ಕಂಥ ಒಂದು ಪುಸ್ತಕ ಇದೆಲ್ಲ ಭಾಳ ಅದ್ಭುತವಾದದ್ದು. ಇಂಗ್ಲೀಷ್ನ ಅನೇಕ ಕವನಗಳನ್ನು ಒಟ್ಟುಗೂಡಿಸಿ ಏನು ಮಾಡಿದ್ದಾರೆ, ಅವರು ಕನ್ನಡಕ್ಕೆ ತಂದಿದ್ದಾರೆ. ಯಾವ ರೀತಿ ಕನ್ನಡಕ್ಕೆ ತಂದಿದ್ದಾರೆ ಅಂತಂದರೆ, ಆ ಪದಗಳನ್ನು, ಆ ಕವನಗಳನ್ನು ಓದಿದರೆ ಅವು ಇಂಗ್ಲೀಷ್ ಕವನಗಳನ್ನು ಅನಿಸೋದಿಲ್ಲ. ಆ ರೀತಿ ಕನ್ನಡಮಯವಾಗಿ ಅವುಗಳನ್ನು ಅನುವಾದ ಮಾಡಿದ್ದಾರೆ. ಅದು ಒಂದು ವಿಶಿಷ್ಟವಾದ ಒಂದು ಕಲೆ. ಎಲ್ಲರಿಗೂ ಬರೋದಿಲ್ಲ ಅದು. ಆಕಸ್ಮಿಕವಾಗಿ ಬಿ ಎಂ ಶ್ರೀಕಂಠಯ್ಯನವರು ಮನಸ್ಸು ಮಾಡಿದರೆ ತಾವೇ ಬರೆದಂತ ಕಂಡುಬಿಡ್ಬೋದಾಗಿತ್ತೇನೋ. ಆದರೆ ಅವರು ಹಾಗೆ ಮಾಡಲಿಲ್ಲ. ಅವರು ಮೂಲ ಕವಿಗಳಿಗೆ ಬದ್ಧರಾಗಿದ್ದರು. ಅವುಗಳನ್ನು ಭಾಷಾಂತರಗೊಳಿಸಿದರು. ಹೀಗಾಗಿ ಅವು ಭಾಷಾಂತರ ಅನುವಾದ ಕವನಗಳಂತ ಹೇಳಿಕೊಂಡ್ರೆ ಹೊರತು ತಮ್ಮ ಕವನಗಳಂತ ಹೇಳಲಿಲ್ಲ. ಎಷ್ಟೋ ಕವನಗಳು ಕೂಡ ಈಗಲೂ ಕೂಡ ಓದಿದ್ರೆ ಕನ್ನಡ ವಾತಾವರಣವನ್ನು, ಕನ್ನಡ ಪರಿಸರವನ್ನು, ಕನ್ನಡ ಶೈಲಿಯನ್ನು, ಕನ್ನಡ ಸ್ಥಿತಿಯನ್ನು, ಕನ್ನಡ ಮಾದರಿಯನ್ನು ಮುಂದಿಡ್ತಕ್ಕಂಥ ಕವನಗಳಾಗ್ತವೆ. ಇಂಗ್ಲೀಷ್ ಭಾಷೆಯಿಂದ ತೆಗೆದುಕೊಂಡರೂ ಕೂಡ, ಇಂಗ್ಲೀಷ್ ಭಾಷೆಯನ್ನು ಅನುವಾದ ಮಾಡಿದರೂ ಕೂಡ ಅದು ಒಂದು ಅನುವಾದದ ಕಲೆ. ಅದು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯತೆ ಇಲ್ಲ. ರೂಢಿಸ್ಕೊಳ್ಬೇಕಾಗತ್ತೆ. ಆ ರೀತಿ ಮೈಂಡ್ ಸೆಟ್ಟನ್ನು ಮಾಡಿಕೊಳ್ಬೇಕಾಗತ್ತೆ. ಆಗ ಏನೋ ಬರ್ಬೋದೇನೋ. ಅಂದರೆ ಈ ರೀತಿಯಾಗಿ ಈ ಅಭಿಜಾತವಾದಕ್ಕೆ ಒಂದು ಥರವಾದ ಬೇರೆ ತೆರನಾದ ಚೌಕಟ್ಟನ್ನು, ಬೇರೆ ತೆರನಾದ ಮಾದರಿಯನ್ನು ಮಾದರಿಯನ್ನು ಸಿದ್ಧಗೊಳಿಸಿ ತನ್ನದೇ ಆದ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೇನಾಗುತ್ತೆ, ಈ ರಮ್ಯವಾದ ಆಗುತ್ತೆ, ರಮ್ಯತೆ ಆಗುತ್ತೆ. ಯಾರಾದನ್ನು ಮಾಡ್ತಾರೆ, ಅವರು ರೊಮ್ಯಾಂಟಿಸಿಸ್ಟ್ ಆಗ್ತಾರೆ, ರಮ್ಯ ಕವಿಗಳಾಗ್ತಾರೆ, ನವೋದಯ ಅದನ್ನು ಕನ್ನಡದಲ್ಲಿ ನವೋದಯ ಅಂತ ಕರೆದ ಆಗಿನ ಕಾಲದಲ್ಲಿ. ಈಗ ಕೂಡ ಆ ಶಬ್ದ ಉಪಯೋಗದಲ್ಲಿದೆ. ಅಂದರೆ ಈ ರಮ್ಯವಾದದಲ್ಲಿ ಏನಿರ್ತದೆ, ಚಲನಶೀಲತೆ ಇರ್ತದೆ, ಜಡತ್ವ ಇರೋದಿಲ್ಲ. ಇದೇ ಮಾದರಿ ಆಗಬೇಕಂತೇನಿಲ್ಲ. ಅವನು ತನ್ನದೇ ಆದ ಮಾದರಿ ರೂಪಿಸ್ಕೊಳ್ಬೋದು. ಈಗ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯನೇ ನಾಯಕನಾಗಿಬಿಡ್ತಾನೆ. ಜನಸಾಮಾನ್ಯರಿಂದನೇ ನಾಯಕ ಎದ್ದು ಬಂದುಬಿಡ್ತಾನೆ. ಜನಸಾಮಾನ್ಯರ ನಾಯಕ ಆಗಿಬಿಡ್ತಾನೆ. ಎಷ್ಟೋ ಮಂದಿ ನಾಯಕರು ಇಂದಿನ ಕಾಲದಲ್ಲಿ ಗೊತ್ತಿದ್ದಲ್ಲ, ಅವ್ರಿಗೆ ಯಾವುದೇ ಇತಿಹಾಸ ಇದ್ದಿಲ್ಲ, ಯಾವುದೇ ರಾಜಮನೆತನದವರಲ್ಲ, ಯಾವುದೇ ಶ್ರೀಮಂತ ವ್ಯಕ್ತಿಗಳು ಅಲ್ಲ. ಅವರು ಜನಸಾಮಾನ್ಯರ ನಡುವಿನ ಎದ್ದು ಬಂದು ಏನಾಗ್ತಾರೆ, ನಾಯಕನಾಗಿ ರೂಪುಗೊಂಡು ಜನಸಾಮಾನ್ಯರ ಜೀವನವನ್ನು ಮೇಲಂತಕ್ಕೆ, ಒಂದು ವಿಶಿಷ್ಟ ಹಂತಕ್ಕೆ ಕೊಂಡೊಯ್ಯತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರಿಗೆ ತಕ್ಕಂತೆ ಏನಾಗುತ್ತೆ, ಈ ಚೌಕಟ್ಟು ನಿರ್ಮಾಣ ಆಗಿ ಅಲ್ಲಿ ಒಂದು ಶೈಲಿ ನಿರ್ಮಾಣವಾಗಿ ಅವರೇನಾಗ್ತಾರೆ, ಜನರ ನಾಯಕರಾಗ್ತಾರೆ, ಜನರ ಸಾಮಾನ್ಯ ಜನತೆ ಜೀವನವನ್ನು ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಜಡತ್ವಕ್ಕೆ ವಿರೋಧವಾಗಿ ಚಲನಶೀಲತೆಯನ್ನು ಈ ರಮ್ಯತೆ ವ್ಯಕ್ತಪಡಿಸ್ತಾ ಇದೆ. ಸಿದ್ಧ ಮಾದರಿಗೆ ವಿರೋಧವಾಗಿ ತನ್ನದೇ ಆದ ಮಾದರಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯದ ಬಗ್ಗೆ ಈ ರಮ್ಯತೆ ವ್ಯಕ್ತಪಡಿಸ್ತಾ ಇದೆ. ಆಮೇಲೆ ಆ ಕಾವ್ಯವನ್ನು ರಚನೆ ಮಾಡಬೇಕಾದ್ರೆ ಇಂಥದೇ ಚೌಕಟ್ಟಿರಬೇಕಂತೇನಲ್ಲ, ಇಂಥದೇ ಶೈಲಿ ಇರಬೇಕಂತಿಲ್ಲ. ತನಗೆ ಬೇಕಾಗಿರ್ತಕ್ಕಂಥ ಶೈಲಿಯನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಕೂಡ ಅದಕ್ಕೆ ಇರ್ತದೆ. ಈಗ ಏನಂತ ವಚನಗಳಲ್ಲಿ ಎಷ್ಟೋ ಸಲ ಈ ಕ್ಲಾಸಿಸಮ್ ಅಂತ ಹೇಳಿದ್ರು ಕೂಡ ಅಲ್ಲಿ ರೊಮ್ಯಾಂಟಿಸಿಸಮ್, ರಮ್ಯತೆ ಕೂಡ ನಮಗೆ ಕಂಡುಬರುತ್ತೆ. ಯಾಕಂದರೆ ಅದು ಚಲನಶೀಲವಾಗಿರ್ತದೆ ಆ ಶೈಲಿ. ವಚನಕಾರರು ತಮ್ಮದೇ ಆದ ಒಂದು ಶೈಲಿಯನ್ನು ಅಳವಡಿಸಿಕೊಂಡ್ರು. ಅವರು ಸಿದ್ಧ ಮಾದರಿ ಶೈಲಿಗೆ ಹೋಗಲಿಲ್ಲ. ಅವರು ಭಾಷೆಯನ್ನು ತಮ್ಮದೇ ಆದ ರೀತಿಯಲ್ಲಿ ಅಳವಡಿಸಿಕೊಂಡ್ರು. ಹೀಗಾಗಿ ಇಂದಿಗೂ ಕೂಡ ಅವರು ಬೆಳೆಸಿಕೊಂಡಿರ್ತಕ್ಕಂಥ ಭಾಷೆ ಜನಸಾಮಾನ್ಯರ ಭಾಷೆ ಆಗಿದೆ. ಅಷ್ಟೇ ಅಲ್ಲ, ಅದು ಜಗತ್ತಿನಲ್ಲಿ ವಿಶಿಷ್ಟವಾದ ಭಾಷೆಯಾಗಿದೆ. ಇವತ್ತು ಜಗತ್ತಿನ ವಿಮರ್ಶಕರೆಲ್ಲ ಅದನ್ನು ಕೊಂಡಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಯಾಕಂದರೆ ಅನುಭವ ಮಂಟಪ ಒಂದು ಮಿನಿ ಪಾರ್ಲಿಮೆಂಟ್ ಆಗಿತ್ತಲ್ಲ, ಆ ಮಿನಿ ಪಾರ್ಲಿಮೆಂಟನ್ನು ಆಗ ಪರಿಭಾವಿಸಿರ್ತಕ್ಕಂಥದ್ದನ್ನು ಇಂದಿಗೂ ಕೂಡ ನಾವು ಕಾಣ್ತಾ ಇದ್ದೇವೆ. ಅಂದರೆ ಈ ರೀತಿಯಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಲನಶೀಲ ಒಂದು ಶೈಲಿಯನ್ನು ಅಲ್ಲಿ ವಚನಕಾರರು ರೂಪಿಸಿಕೊಂಡರು. ಅಲ್ಲಿ ಅಭಿಜಾತವಾದದಲ್ಲಿ ವೈಚಾರಿಕತೆಗೆ ವಿಚಾರಕ್ಕೆ ಒಂದು ಥರ ವಿಶಿಷ್ಟತೆ ಇತ್ತು. ಆದರೆ ಇಲ್ಲಿ ಕೂಡ ರಮ್ಯತೆಯಲ್ಲಿ ಕೂಡ ಈ ವೈಚಾರಿಕತೆಗಿಂತ ಭಾವನೆಗೆ ಭಾಳ ಮಹತ್ವವಾಗಿರ್ತದೆ. ಅಂದರೆ ಅರ್ಥ ವೈಚಾರಿಕತೆ ಇಲ್ಲ ಅಂತಲ್ಲ, ಆದರೆ ವೈಚಾರಿಕತೆಯನ್ನು ನಿರೂಪಿಸುವಾಗ ಭಾವನೆಯನ್ನೇನು ಮಾಡ್ತಾರೋ ಮೇಲ್ಮಟ್ಟಕ್ಕೆ ಹೋಗ್ತಾರೆ. ಆ ಅಭಿಜಾತವಾದದಲ್ಲಿ
ಭಾವನೆಗಳಿಗೆ ಮಹತ್ವ ಕಡಿಮೆ ಕೊಟ್ಟು ವೈಚಾರಿಕತೆಗೆ ಅಂದರೆ ವಿಚಾರಕ್ಕೆ ಭಾಳ ಒತ್ತನ್ನು ಕೊಡ್ತಾರೆ. ವಿಚಾರಗಳು ವೈಚಾರಿಕತೆ ಬೇರೆ ಬೇರೆ ಆಗ್ತವಂತ ಅನಿಸುತ್ತೆ ನನಗೆ. ವೈಚಾರಿಕತೆ ಯಾವಾಗಲೂ ಚಲನಶೀಲವಾಗಿರುತ್ತೆ, ವಿಚಾರ ಅನ್ನೋದು ಯಾವಾಗಲೂ ಜಡತ್ವವಾಗಿಬಿಟ್ಟಿರ್ತದೆ. ಅಂದರೆ ಈ ರೀತಿಯಾಗಿ ನವ ಅಭಿಜಾತವಾದ ಮತ್ತು ರಮ್ಯತೆ ಬೇರೆ ಬೇರೆ ದಿಕ್ಕಿನಿಂದ ಸಾಹಿತ್ಯವನ್ನು ನೋಡಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಜನರ ಜೀವನವನ್ನು ಸುಗಮಗೊಳಿಸಲಿಕ್ಕೆ, ಜನರ ಜೀವನವನ್ನು ಬ್ಯೂಟಿಫುಲ್ಲಾಗಿ ಮಾಡಲಿಕ್ಕೆ ಸಹಕಾರಿಯಾಗ್ತಾ ಇದ್ದಾರೆ. ಅಂದರೆ ಈ ಅರ್ಥದಲ್ಲಿ ನಾವು ಅಭಿಜಾತವಾದ ಕ್ಲಾಸಿಸಿಸಮ್, ನವ ಅಭಿಜಾತವಾದ ನಿಯೋ ಕ್ಲಾಸಿಸಿಸಮ್ ಮತ್ತು ರಮ್ಯವಾದ ರೊಮ್ಯಾಂಟಿಸಿಸಮನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ 3 ಇಂಗ್ಲೀಷ್ ಶಬ್ದಗಳನ್ನು ಬಳಸಿದ್ದೀನಲ್ಲ, ಈ ಇಂಗ್ಲೀಷ್ ಶಬ್ದಗಳು ಈ ಕನ್ನಡ ಶಬ್ದಗಳಿಗೆ ಸಂವಾದಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಆದರೂ ಕೂಡ ಕೆಲವು ವ್ಯತ್ಯಾಸಗಳನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಏನೇ ಆಗಲಿ, ಇವು ಸಮೀಪವಾಗಿರ್ತಕ್ಕಂಥ ಶಬ್ದಗಳು, ಆ ಇಂಗ್ಲೀಷ್ ಶಬ್ದಗಳ ಜೊತೆ ಸಂವಾದಿಯಾಗಿರ್ತಕ್ಕಂಥ ಶಬ್ದಗಳು. ಕೆಲವು ಸಲ ಇಂಗ್ಲೀಷಿನ ಶಬ್ದಗಳಿಗಿಂತ ಕನ್ನಡದಲ್ಲಿ ಬೆಳೆಸಿರ್ತಕ್ಕಂಥ ಶಬ್ದಗಳು ಬೇರೆ ರೀತಿಯ ಅರ್ಥವನ್ನೇ ಕೂಡ ಕೊಟ್ಟುಬಿಡ್ಬೋದು, ಅಂದರೆ ಅದಕ್ಕಿಂತ ಪವರ್ಫುಲ್ಲಾದ ಅರ್ಥವನ್ನು ಕೂಡ ಕೊಟ್ಟುಬಿಡ್ಬೋದು. ಹೀಗೆ ನಾವು ಈ ಅಭಿಜಾತವಾದ ಮತ್ತು ಈ ನವ ಅಭಿಜಾತವಾದ ಮತ್ತು ರಮ್ಯವಾದವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ನಾವು ನಮ್ಮ ಕನ್ನಡದಲ್ಲಿ ಇರದೇ ಇರ್ತಕ್ಕಂಥದ್ದನ್ನು, ಬೇರೆ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ನಾವು ನಮ್ಮ ಭಾಷೆಯಲ್ಲಿ ತಂದುಕೊಂಡು ನಮ್ಮ ಭಾಷೆಯಲ್ಲಿದ್ದನ್ನು ಬೇರೆ ಭಾಷೆಯಲ್ಲಿ ಕೂಡ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಪರಿಸರ ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಇಂದು ನಮ್ಮಲ್ಲಿದೆ. ಆ ದಿಕ್ಕಿನತ್ತ ನಾವೆಲ್ಲ ಹೋಗೋಣ. ಆತ್ಮೀಯರೇ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗುವ. ನಮಸ್ಕಾರ.